ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗಾಗಿ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪಿಂಚಣಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಮಾಹಿತಿ ಇದು. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರಾಗಿ 30-40 ವರ್ಷ ಕೆಲಸ ಮಾಡಿರ್ತೀವಿ. ನಿವೃತ್ತರಾದ ನಂತರ ಉತ್ತಮ ಜೀವನ ನಡೆಸಬೇಕು. ನಾವು ಯಾರಿಗೂ ಭಾರ ಆಗಿರಬಾರ್ದು, ನಮ್ಮ ಸಂಪಾದನೆಯಲ್ಲಿ ಜೀವನ ಮಾಡಬೇಕು ಅಂತ ನಿವೃತ್ತಿ ವೇತನದ ನಿರೀಕ್ಷೆಯಲ್ಲಿರೋದು ಸಹಜ. ಈ ಪೆನ್ಷನ್ ವಿಚಾರವಾಗಿ ಯಾವ ಮಾನದಂಡಗಳಿದೆ, ಪೆನ್ಷನ್ ಯಾರಿಗೆ ಫುಲ್ ಪೆನ್ಷನ್ ಸಿಗತ್ತೆ, ಯಾರಿಗೆ ಪೆನ್ಷನ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇದ್ದೇ ಇರುತ್ತೆ. ಪಿಂಚಣಿ ನಿಯಮಗಳು ಹಲವಾರು ಇರುತ್ತೆ. ಅದರಲ್ಲಿ ಯಾವ ನಿಯಮದ ಪ್ರಕಾರ ಪೂರ್ಣ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೆಲವರಲ್ಲಿ ಇರೋಲ್ಲ. ಅದಕ್ಕೋಸ್ಕರ ಪಿಂಚಣಿ ಪಡೆಯಲು ಸರ್ಕಾರಿ ನೌಕರರಿಗಿರುವ ಮಾನದಂಡಗಳೇನು, ಪೂರ್ಣ ಪ್ರಮಾಣದ ಪಿಂಚಣಿ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ, ಹಾಗೂ ಪಿಂಚಣಿ ವಿಚಾರದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪನ್ನು ಬಗ್ಗೆ ತಿಳಿಯೋಣ. ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಉಪಯುಕ್ತವಾದ ತೀರ್ಪು ಅಂತಲೇ ಹೇಳ್ಬೋದು. ವಿಡಿಯೋ ಸ್ಕಿಪ್ ಮಾಡ್ದೇ ದಯವಿಟ್ಟು ಕೊನೆವರೆಗೂ ನೋಡಿ, ಮಾಹಿತಿ ತಿಳಿಯುತ್ತೆ. ಸರ್ಕಾರಿ ನೌಕರರು ರಾಜೀನಾಮೆ ನೀಡಿದರೆ ಪಿಂಚಣಿಗೆ ಅರ್ಹನಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಕೇಂದ್ರ ನಾಗರಿಕ ಸೇವಾ ನಿಯಮ CCS ನಿಯಮಾವಳಿ ಪ್ರಕಾರ ಸರ್ಕಾರಿ ನೌಕರರು ಕನಿಷ್ಠ 20 ವರ್ಷ ಸೇವೆ ಸಲ್ಲಿಸದೆ ರಾಜೀನಾಮೆ ಸಲ್ಲಿಸಿದರೆ ಅವರಿಗೆ ಪಿಂಚಣಿ ಪಡೆಯಲು ಅರ್ಹರಲ್ಲ. ನೌಕರನ ರಾಜೀನಾಮೆ ಕಾರಣ ಆದ ಅಂಶಕ್ಕೆ ಸಂಬಂಧಿಸಿದಂತೆ ಹಿಂದಿನ ಸೇವಾ ನಿಯಮಗಳು ರಾಜೀನಾಮೆ ನೀಡಿದ ಕಾರಣವನ್ನು ಪರಿಗಣಿಸಿ ಹಿಂದಿನ ಸೇವಾ ಅವಧಿಯನ್ನು ಪರಿಗಣಿಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ದೆಹಲಿ ಹೈಕೋರ್ಟ್ ನೀಡಿರುವ ತೀರ್ಪಿನ ವಿಚಾರವಾಗಿ BSES ಯಮುನಾ ಕಾರ್ಪೊರೇಷನ್ ಪ್ರಕರಣದಲ್ಲಿ ಈ ಮಹತ್ವದ ತೀರ್ಪನ್ನು ನೀಡಿದೆ. ಸರ್ಕಾರಿ ನೌಕರರು ತೆಗೆದುಕೊಳ್ಳುವಂಥ VRS ಸ್ವಯಂ ನಿವೃತ್ತಿ ಹಾಗೂ ರಾಜೀನಾಮೆ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ನಾಗರಿಕ ಸೇವಾ ನಿಯಮಾವಳಿಗಳು ರಕ್ಷಣಾ ಇಲಾಖೆಯ ಕೆಲಸ ಮಾಡುವ ನೌಕರರನ್ನು ಸೇರಿದಂತೆ ಡಿಸೆಂಬರ್ 31, 2003ಕ್ಕೂ ಮೊದಲು ನೇಮಕವಾದ ನೌಕರರಿಗೆ ಅನ್ವಯ ಆಗತ್ತೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ DY ಚಂದ್ರಚೂಡ್ ಹಾಗೂ ಶ್ರೀ ಋಷಿಕೇಶ್ ರಾಯ್ ಅವರನ್ನ ಒಳಗೊಂಡ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕವಾದ ತೀರ್ಪನ್ನು ಮಾನ್ಯ ನ್ಯಾಯಾಲಯ ನೀಡಿದೆ. ಅರ್ಜಿದಾರರಾದ ಘನಶ್ಯಾಮ್ ಶರ್ಮಾ ಅವರು ವಿರುದ್ಧ BSES ಯಮುನಾ ಪವರ್ ಕಾರ್ಪೊರೇಷನ್ ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಅರ್ಜಿದಾರರಾದ ಘನಶ್ಯಾಮ್ ಚಂದ್ರ ಶರ್ಮಾರವರು BSES ಯಮುನಾ ಕಾರ್ಪೊರೇಷನ್ನಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಜುಲೈ 7, 1990ರಂದು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅರ್ಜಿದಾರರು ಸ್ವಯಂ ನಿವೃತ್ತಿ ಅರ್ಜಿ ತೆಗೆದುಕೊಳ್ಳಲು ಕನಿಷ್ಠ 20 ವರ್ಷ ಸೇವೆ ಪೂರ್ಣಗೊಳಿಸದ ಕಾರಣ ಅರ್ಜಿಯನ್ನು ವಜಾಗೊಳಿಸಿ ಅವರಿಗೆ ಪಿಂಚಣಿ ನೀಡಲು ಬರೋದಿಲ್ಲ ಅಂತ ಹೇಳಿ ಹಿಂಬರವನ್ನು ಕೊಟ್ಟಿರ್ತಾರೆ. ಇದರ ವಿರುದ್ಧ ಅರ್ಜಿದಾರರು ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ದೆಹಲಿ ಹೈಕೋರ್ಟ್ ಅರ್ಜಿದಾರರ ಅರ್ಜಿಯನ್ನು ಪರಿಗಣಿಸಿ ಪಿಂಚಣಿ ನೀಡಬೇಕು ಅಂತ ಹೇಳಿ ಆದೇಶವನ್ನು ನೀಡುತ್ತೆ. ದೆಹಲಿ ಹೈಕೋರ್ಟ್ ನೀಡಿರುವಂಥ ತೀರ್ಪನ್ನು ಪ್ರಶ್ನಿಸಿ BSES ಯಮುನಾ ಪವರ್ ಕಾರ್ಪೊರೇಷನ್ ರವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ.
ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಪೀಠ ಈ ಮಹತ್ವದ ತೀರ್ಪನ್ನು ನೀಡಿದೆ. ಶ್ರೀ ಘನಶ್ಯಾಮ್ ಚಂದ್ರ ಶರ್ಮಾ ವಿರುದ್ಧ BSES ಯಮುನಾ ಕಾರ್ಪೊರೇಷನ್ ಪ್ರಕರಣದಲ್ಲಿ ಈ ಮಹತ್ವಪೂರ್ಣವಾದ ತೀರ್ಪನ್ನು ಗೌರವಾನ್ವಿತ ನ್ಯಾಯಾಧೀಶರಾದ DY ಚಂದ್ರಚೂಡ್ ಹಾಗೂ ರಿಷಿಕೇಶ್ ರಾಯ್ ಒಳಗೊಂಡ ವಿಭಾಗೀಯ ಪೀಠದಿಂದ ಈ ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಸಾರಾಂಶ ಇಷ್ಟೇ: ಕೇಂದ್ರ ನಾಗರಿಕ ಸೇವಾ ನಿಯಮಾವಳಿ ಪ್ರಕಾರ ಅರ್ಜಿದಾರರು ಸಲ್ಲಿಸಿರುವ ರಾಜೀನಾಮೆ ಪ್ರಕಾರ ಪಿಂಚಣಿಯನ್ನು ಪರಿಗಣಿಸಲು ಬರೋದಿಲ್ಲ. ಅರ್ಜಿದಾರರು ಕನಿಷ್ಠ 20 ವರ್ಷ ಸೇವೆ ಸಲ್ಲಿಸದೇ ಇರುವುದರಿಂದ ಸ್ವಯಂ ನಿವೃತ್ತಿಗೆ ಅರ್ಹರಾಗಿರುವುದಿಲ್ಲ. 20 ವರ್ಷ ಸೇವೆ ಏನಾದರೂ ಅರ್ಜಿದಾರರು ಸಲ್ಲಿಸಿದರೆ ಅವರು ಸ್ವಯಂ ನಿವೃತ್ತಿಗೆ ಅರ್ಹರಾಗ್ತಾ ಇದ್ರು. ಅವರು 20 ವರ್ಷ ಸೇವೆ ಸಲ್ಲಿಸದೇ ಇರೋದ್ರಿಂದ ಅವರು ಪಿಂಚಣಿಗೆ ಅರ್ಹರಾಗುವುದಿಲ್ಲ ಅಂತ ಅರ್ಜಿದಾರರು ಸ್ವಯಂ ನಿವೃತ್ತಿ ಪಡೆಯಲು ಕನಿಷ್ಠ 20 ವರ್ಷ ಸೇವಾವಧಿ ಪೂರ್ಣಗೊಳಿಸದ ಕಾರಣ ಅರ್ಜಿಯನ್ನು ವಜಾಗೊಳಿಸಿತ್ತು. ನಂತರ ಅರ್ಜಿದಾರರು ಮತ್ತೆ ರಾಜೀನಾಮೆಯನ್ನು ಸಲ್ಲಿಸಿದರು. ಇದನ್ನು ಪರಿಗಣಿಸಲು ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಪಿಂಚಣಿ ವಿಚಾರದಲ್ಲಿ ಈ ಮಹತ್ವದ ತೀರ್ಪನ್ನು ನೀಡಿದ್ದು, ಅರ್ಜಿದಾರರು ಕನಿಷ್ಠ 20 ವರ್ಷಗಳ ಸೇವೆ ಸಲ್ಲಿಸಿದರೆ ಅವರ ರಾಜೀನಾಮೆಯನ್ನು ಪರಿಗಣಿಸಿ ಅವರಿಗೆ ಪಿಂಚಣಿ ನೀಡಬಹುದಿತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ VRS ಪಡ್ಕೊಳ್ಳೋಕ್ಕೆ 15 ವರ್ಷಗಳ ಸೇವಾವಧಿ ಕಡ್ಡಾಯ ಇದೆ. ಅದೇ ರೀತಿ ಕೇಂದ್ರ ನಾಗರಿಕ ಸೇವಾ ನಿಯಮದ ಪ್ರಕಾರ 20 ವರ್ಷ ಇದೆ. ಈ ಅಂಶದಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ತಿಳ್ಕೊಳ್ಳೋವಂಥ ಅಂಶ ಏನಂದರೆ, ನಾವು ಕನಿಷ್ಠ 15 ವರ್ಷ ಸರ್ವಿಸನ್ನು ಮಾಡಿದರೆ ನಮಗೆ ಡ್ಯೂಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಥವಾ ಏನಾದರೂ ಪ್ರಾಬ್ಲಮ್ಗಳಿದ್ದರೆ VRSನ್ನು ಪಡ್ಕೊಂಡ್ರೆ ನಮಗೆ ಪಿಂಚಣಿಗೆ ಅರ್ಹರಾಗಿರ್ತೀವಿ. VRS ಪಡ್ಕೊಂಡಿದ್ದ ಹಾಗೆ ನೇರವಾಗಿ ನಾವು ಸರ್ಕಾರಿ ನೌಕರಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದಂಥ ಪಕ್ಷದಲ್ಲಿ ಪಿಂಚಣಿಗೆ ಅರ್ಹರಾಗುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರರು ದಯವಿಟ್ಟು ದುಡುಕಿನ ನಿರ್ಧಾರಗಳಿಗೆ ಕೈಗೊಳ್ಳಬೇಡಿ. ಸ್ವಲ್ಪ ಯೋಚನೆ ಮಾಡಿ, ಸಹನೆ ಅನ್ನೋದು ಇರಲಿ. ಸಹನೆಯಿಂದ ನಾವು ಬರೋಂಥ ಪ್ರಾಬ್ಲಮ್ಗಳನ್ನು ದಿಟ್ಟವಾಗಿ ಎದುರಿಸೋಣ. ನಮ್ಮಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಇಟ್ಕೊಂಡಾಗ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಬೋದು. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಯಾವುದೇ ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.